ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ಎಕ್ಸ್ಪಲ್ಸ್ ಓನರ್ ಸಂಜನ್ ಅವರು ಇದಾರೆ. ಹಾಯ್ ಸಂಜನ್ ಬ್ರೋ. ಥ್ಯಾಂಕ್ ಯು ನಾವು ನೀವೇ ನಮ್ಗೆ ಎಲ್ಲ ದಾರಿ ದೀಪ ಅಂತಾರಲ್ಲ. ಅಯ್ಯೋ ಆತರ ಏನಿಲ್ಲ. ನಿಮ್ಮ ಮನೆ ಹತ್ರ ನೋಡೇ ಗಾಡಿ ತಗೋಬೇಕು ಅಂತ ಅನ್ಸಿತ್ತು ಬ್ರೋ. ಹೌದಾ? ಓಕೆ, ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ವೆಲ್ಕಮ್ ಟು ದ ಚಾನಲ್. ಜೀವನ ಕಲರ್ಫುಲ್ ಆಗಿರ್ಬೇಕು ಅಂತಾರೆ, ನಾವು ಕೇಳ್ತೀವಿ ವೈ ನಾಟ್ ಬೈಕ್ಸ್ ಅಂತ. ಬೈಕ್ಸ್ ಮತ್ತೆ ಹೆಲ್ಮೆಟ್ಸ್ ನೋಡ್ಬೋದು ನೀವು, ಸೇಮ್ ಗಾಡಿ ಕಲರೇ ಇದೆ. ನಂದು ಗ್ರೀನ್ ಕಲರ್ ಗಾಡಿ, ಗ್ರೀನ್ ಕಲರ್ ಹೆಲ್ಮೆಟ್. ಇವರು ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ ಇವ್ರದ್ದು ವೈಟ್ ಕಲರ್ ಗಾಡಿ ಎಕ್ಸ್ಪಲ್ಸ್, ವೈಟ್ ಕಲರ್ ಹೆಲ್ಮೆಟ್ ತಗೊಂಡಿದ್ದಾರೆ. ಇದು ಆಕ್ಚುಲಿ ಹೀರೋ ಕಂಪ್ನಿದು ಹೆಲ್ಮೆಟ್. ಎಷ್ಟು ಬೀಳ್ತು ಬ್ರೋ ಇದು ಹೆಲ್ಮೆಟ್? 7000 ಬೀಳ್ತು ಬ್ರೋ. 7000. ಓಕೆ, ನೈಸ್. ಅಂದ್ರೆ ಗಾಡಿ ತಗೊಂಡಿದ್ಕೆ ಆಫ್ ಅಂಡ್ ಆಫ್ ಅಲ್ಲಿ ಕೊಟ್ರು. ಆಫ್ ಅಂಡ್ ಆಫ್ ಅಲ್ಲಿ ಕೊಟ್ರಾ? ಓಕೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ಆಕ್ಚುಲಿ ಮೋಟೋ ಕ್ರಾಸ್ ಹೆಲ್ಮೆಟ್. ನೀವು ಇದಕ್ಕೆ ಇದು ಗಾಗಲ್ಸ್ ಬರುತ್ತಲ್ಲ, ಗಾಗಲ್ಸ್ ಕೂಡ ಹಾಕೋಬಹುದು. ಆನ್ ರೋಡ್ ಓಡಿಸ್ಬೇಕಾದ್ರೆ ಇದು ವೈಸರ್ ಹಾಕೋಬಹುದು, ಇಲ್ಲ ಅಂದ್ರೆ ಗಾಗಲ್ಸ್ ಹಾಕೋಬಹುದು. ಮನೇಲಿ ಇದೆ, ತಂದಿಲ್ಲ, ಮರ್ತ್ಬಿಡ್ತಾನೆ. ಓ, ಅದು ಇದೆಯಾ? ಓಕೆ, ನೈಸ್. ಗೈಸ್, ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪಲ್ಸ್ ಮತ್ತೆ KLX 230 RS ಗೆ ಏನೇನ್ ಡಿಫ್ರೆನ್ಸ್ ಇದೆ, ಮತ್ತೆ ಎಕ್ಸ್ಪಲ್ಸ್ ಏನಕ್ಕೆ ತಗೋಬೇಕು, ಇಲ್ಲ KLX 230 ಏನಕ್ಕೆ ತಗೋಬೇಕು, ಆಮೇಲೆ ಈ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಗಾಡಿ ಯಾವುದು, ಮತ್ತೆ ನಿಮ್ಮ ಕಂಡೀಷನ್ಗೆ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಗೆ ಆಗ್ಬೋದು, ಇಲ್ಲ ನಿಮ್ಮ ಹೈಟು ವೆಯ್ಟು ತಕ್ಕಂತೆ ನಿಮ್ಗೆ ಯಾವ ಗಾಡಿ ಸೂಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಾನು ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ, ನೀವೇನಕ್ಕೆ ಎಕ್ಸ್ಪಲ್ಸ್ ತಗೊಂಡ್ರಿ, ಅದ್ರಲ್ಲೂ 204V ತಗೊಂಡಿದ್ದೀರಾ, ಪ್ರೋ ಮಾಡಲು. ಸೊ ಆಗ KLX 230 ಕೂಡ ಅನೌನ್ಸ್ ಆಗಿತ್ತು ನೀವು ತಗೊಂಡಾಗ. ಏನಕ್ಕೆ ನೀವು KLX ವೇಟ್ ಮಾಡಲಿಲ್ಲ, ಎಕ್ಸ್ಪಲ್ಸ್ ನ ಏನಕ್ಕೆ ತಗೊಂಡ್ರಿ ಬ್ರೋ? ಅಂದ್ರೆ ನಂಗೆ ಇದು ಡ್ರೀಮ್ ಅಂತ ಇತ್ತು, ಎಕ್ಸ್ಪಲ್ಸ್ ಅಂತ. ನನ್ನ ವೇಟ್ ಬಾಡಿಗೆ, ನನ್ನ ಪರ್ಸನಾಲಿಟಿಗೆ ಗಾಡಿ ಇದೇ ಬೇಕು ಅಂತ ಆಸೆ ಪಟ್ಟು ತಗೊಂಡಿದ್ದೀನಿ ಬ್ರೋ. ಈಗ ಒಂಥರ ಆಸ್ ಎ ಹ್ಯಾಪಿ ಫೀಲ್ ಬರ್ತೈತೆ. ನಿಮ್ಮ ನೋಡಿ ತಗೋಬೇಕು ಅಂತ ಅನ್ಸಿದ್ಕೆ ತಗೊಂಡಿದ್ದೀನಿ ಬ್ರೋ. ಓಕೆ. ನಿಮ್ಮ ಹೈಟ್ ಎಷ್ಟು ಬ್ರೋ? ನನ್ನ ಹೈಟ್ 6.1 or 2 ಇದೆ. ಸೊ ನಿಮ್ಮ ಹೈಟ್ ಗೆ ಬೆಸ್ಟ್ ಡಿಸೈನ್ ಗಾಡಿ ಅನ್ಕೋತೀನಿ ಬ್ರೋ. ಅದಕ್ಕೇನೆ ತಗೊಂಡಿದ್ದೀನಿ ಬ್ರೋ, ನನ್ನ ಹೈಟ್ ತಕ್ಕನಾಗೆ ಇರ್ಲಿ ಅಂತ. ಫಸ್ಟ್ ಹೈಟ್ ಬಗ್ಗೆನೇ ಮಾತಾಡ್ಬಿಡೋಣ. ಆಕ್ಚುಲಿ KLX 230 ಸೀಟ್ ಹೈಟ್ ಬಂದು 880 ಬರುತ್ತೆ. ನಾನು ಹತ್ತಿ ತೋರಿಸ್ತೀನಿ ನೋಡಿ. ಈಗ ನನ್ನ ಹೈಟ್ ಬಂದು 5'7" ಬರುತ್ತೆ. ಸೊ ಸ್ಟಾರ್ಟಿಂಗು ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಈ ತರ ಮ್ಯಾನೇಜ್ ಮಾಡ್ಕೋತೀನಿ ಅಂದ್ರೆ ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. 5'6", 5'7" ಏನು ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು 5'2", 5'3" ಇಲ್ಲ 5 feet 5ಗಿಂತ ಬಿಲೋ ಆದ್ರೆ ನಿಮ್ಗೆ ಸ್ವಲ್ಪ ಸ್ಕಿಲ್ಸ್ ಬೇಕಾಗುತ್ತೆ ಗಾಡಿನ ಓಡಿಸ್ಬೇಕಾದ್ರೆ. ಫಸ್ಟ್ ಟೈಮ್ ಅಂತೂ ಡೆಫಿನೆಟ್ ಆಗಿ ನೀವು ಈ ಗಾಡಿನ ಚೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲ ನನಗೆ ಬೈಕಿಂಗ್ ಬಗ್ಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಆರಾಮಾಗಿ ತಗೋಬಹುದು, ಏನು ಇಶ್ಯೂಸ್ ಇಲ್ಲ. ವೆಯ್ಟ್ ತುಂಬಾ ಕಡಿಮೆ ಇದೆ ಗಾಡಿದು, ಸೊ ಅದರಿಂದ ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬಹುದು. ಆದ್ರೆ ಎಕ್ಸ್ಪಲ್ಸ್ ಪ್ರೋ ಆತರ ಅಲ್ಲ, ಇದು ಸಿಕ್ಕಾಪಟ್ಟೆ ಟಾಲು ಗಾಡಿ. ಅದಕ್ಕಿಂತ 11mm ಸೀಟ್ ಹೈಟ್ ಜಾಸ್ತಿ ಇದೆ. ಇದು 891mm ಸೀಟ್ ಹೈಟ್ ಬರುತ್ತೆ, ಅದು 880mm ಬರುತ್ತೆ. ಬಟ್ ಇದು 891mm ನೋಡಿ. ಇದು ಆಕ್ಚುಲಿ ನಾನು ಟಿಪ್ ಟೋ ಮಾಡ್ತಾ ಇದ್ದೀನಿ, ಅಂದ್ರೆ ಇದು ನನಗೇನೆ ಸಿಕ್ಕಾಪಟ್ಟೆ ಹೈಟ್ ಇದು ಗಾಡಿ. ಈಗ ನಾವು ಗಾಡಿ ಸೀಟ್ ಹೈಟ್ ಬಗ್ಗೆ ನೋಡ್ದು, ಇನ್ನ ಗಾಡಿದು ವೆಯ್ಟ್ ಬಗ್ಗೆ ಬಂದ್ರೆ ಇದು ಆಕ್ಚುಲಿ 129 kg ಬರುತ್ತೆ ಅಷ್ಟೇ. ಇದು ಅದು ಬಂದು 161 kg ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ 32 kg ಜಾಸ್ತಿ ಬರುತ್ತೆ ಅದು ಗಾಡಿ ಇದಕ್ಕಿಂತ. ಬಟ್ ಆನ್ ರೋಡ್ ವೇರಿಯಂಟ್ ಇದೆಯಲ್ಲ ಕವಾಸಕಿ KLX 230, ಅದು ವೆಯ್ಟ್ ಬಂದು 139 kg ಬರುತ್ತೆ. ಸೊ 22 kg ಜಾಸ್ತಿ ಇದೆ ಇದು ಎಕ್ಸ್ಪಲ್ಸ್ ಪ್ರೋ ಬಂದು 22 kg ಜಾಸ್ತಿ ಇದೆ. ಅಂದ್ರೆ ಆನ್ ರೋಡ್ ವೇರಿಯಂಟ್ ಗೆ ಕಂಪೇರ್ ಮಾಡಿದ್ರೆ, KLX ಕಂಪೇರ್ ಮಾಡಿದ್ರೆ. ಸೊ ನೀವು ಓಡಿಸ್ಬೇಕಾದ್ರೆ ಏನಾದ್ರು ವೆಯ್ಟ್ ಫೀಲ್ ಆಗುತ್ತೆ ಬ್ರೋ? ಅಂದ್ರೆ ವೆಯ್ಟ್ ಫೀಲ್ ಏನೂ ಆಗಲ್ಲ. ಗಾಡಿ ಸ್ವಲ್ಪ ಹೋಗ್ತಾರೆ, ಹೈಟ್ ಇರೋರಿಗೆ ಸ್ವಲ್ಪ ತಲೆ ತೂರುತ್ತೆ ಹೊರ್ತೀನಿ, ಏನೂ ಆಗಲ್ಲ. ಆಸ್ ಎ ಗುಡ್ ಫೀಲ್ ಇರುತ್ತೆ. ಬೈಕ್ ಏನೋ ಅನ್ನೋದು ಏನೂ ಬರಲ್ಲ. ಆಸ್ ಎ ರೋಡಲ್ಲಿ ಹೋಗ್ತೀನಿ ಅಂದ್ರೂ ಮಸ್ತ್ ಇದೆ. ಆಫ್ ರೋಡಿಂಗ್ ಅಂತೂ ಮಾಡ್ಸ್ದಂಗಿದೆ ಬ್ರೋ ನನಗಂತ. ಆಫ್ ರೋಡಿಂಗ್ ಎಲ್ಲ ಮಾಡಿದೀರಾ ಗಾಡಿನಲ್ಲಿ? ಮಾಡಿದ್ದೀನಿ, ಅಲ್ಲೇ 1-2-3 times ಮಾಡಿದೀನಿ ಬ್ರೋ. ಓಕೆ, ನೀವು ಹೈಟ್ ಇರೋದ್ರಿಂದ ಆಫ್ ರೋಡಿಂಗ್ ಕೂಡ ಫುಲ್ ಕಂಫರ್ಟಬಲ್, ಬೈಸಿಕಲ್ ಟೈಪ್ ಆಗುತ್ತೆ ನನಗೆ. ಓಕೆ, ನಿಮ್ಗೆ ಇದೇ ಗಾಡಿ ತಗೋಬೇಕು ಅಂತ ಯಾಕೆ ಅನ್ನಿಸ್ತು? ಈಗ ಸುಮಾರು ಗಾಡಿ ಇದೆ. ಈಗ ನಾವು ಫಸ್ಟ್ ಗಾಡಿ ತಗೋಬೇಕು ಅಂದ್ರೆ ನಾನು ಫಸ್ಟ್ ಚಾಯ್ಸ್ ಮಾಡಿದ್ದು ನನ್ನ ಲೈಫಲ್ಲಿ ಪಲ್ಸರ್ 220. ಈಗ NS ಇದೆ, RS 200 ಇದೆ, ಮತ್ತೆ ಇನ್ನ ರಾಯಲ್ ಎನ್ಫೀಲ್ಡ್ ಅಲ್ಲಿ ಅಂಟರ್ ಇದೆ, ಸೊ ಹೋಂಡಾ CB 350 ಇದೆ. ಇದೆಲ್ಲ ತಲೆಯಲ್ಲಿ ಬರುತ್ತೆ ಹೊಸದಾಗಿ ಗಾಡಿ ತಗೋಬೇಕು ಅಂತ ಏನಾದ್ರು ಅನ್ಸಿದ್ರೆ. ಬಟ್ ನೀವು ಇದನ್ನೆಲ್ಲ ಬಿಟ್ಟು ಎಕ್ಸ್ಪಲ್ಸ್ ನ ಏನಕ್ಕೆ ಚೂಸ್ ಮಾಡಿದ್ರಿ ಬ್ರೋ? ಅಂದ್ರೆ ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದು ಆಸ್ ಎ ಲೋಕಲ್ ಟೈಪ್ RX ತಗೋಬೇಕು ಅಂತ ಆಸೆ ಇತ್ತು. ಆದ್ರೆ ನನ್ನ ಪರ್ಸನಾಲಿಟಿಗೆ ಎಕ್ಸ್ಪಲ್ಸ್ ನ ಚೂಸ್ ಮಾಡಿದೆ. ಆದ್ರೆ ನಿಮ್ಮ ಇಲ್ಲಿ ಮೈಸೂರಾಗ ಅವಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಮ ಮನೆ ಹತ್ರ ಗಾಡಿ ನೋಡ್ತಿದ್ದೆ ಕವಾಸಕಿನೆಲ್ಲ. ಅವಾಗ ಅನ್ಸ್ತು ನನ್ ಬಾಡಿ ಪರ್ಸನಾಲಿಟಿಗೆ ನನ್ ತಗಕ್ನೆ ಗಾಡಿ ಬೇಕು ಅಂದಾಗ ಎಕ್ಸ್ಪಲ್ಸ್ ಚೂಸ್ ಮಾಡಿದೆ ಬ್ರೋ. ಓಕೆ. ಸೊ ನಿಮ್ಗೆ ಆನ್ ರೋಡ್ ಆಫ್ ರೋಡ್ ಆಸ್ ಎ ಫುಲ್ ಕಂಫರ್ಟಬಲ್ ನನಗೆ ಮಾಡ್ಸ್ದಂಗಿದೆ ಬ್ರೋ ಗಾಡಿ. ನನ್ನ ಹೈಟಿಗೆ ತಕ್ಕನಾಗೆ ಬೇರೆಯವ್ರಿಗೆ ಯಾರೇ ತಗೊಂಡ್ರು ಆಸ್ ಎ ಕಂಫರ್ಟಬಲ್ ಅಂತ ಅನ್ಸುತ್ತೆ ನನ್ನ ಅನ್ಸಿಕೆ. ಹೌದು, ನಾನು ಕೂಡ ಚೆಕ್ ಮಾಡಿದೆ. ಈಗ ಏನಿದೆ 22 kg 32 kg ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲ, ಬಟ್ ಅಷ್ಟೊಂದೇನು ಫೀಲ್ ಆಗಲ್ಲ. ಅದು ನಿಮ್ಗೆ ಯಾವಾಗ ವೆಯ್ಟ್ 180, 190, 200 kg ಹೋಗುತ್ತೆ ಅವಾಗ ವೆಯ್ಟ್ ಫೀಲ್ ಆಗುತ್ತೆ. ಬಟ್ ಇದು 160 kg ಅಷ್ಟೇ ಇರೋದು. ಸೊ ನೋ ವೆಯ್ಟ್ ಪ್ರಾಬ್ಲಮ್. ಗಾಡಿನ ನೀವು ಎಷ್ಟು ಕಿಲೋಮೀಟರ್ ಓಡಿಸಿದೀರಾ ಬ್ರೋ? 5,000 ಓಡಿಸಿದೀನಿ ಬ್ರೋ. 5,000 ಓಡಿಸಿದೀರಾ. ಲಾಂಗ್ ಅಂದ್ರೆ ಎಲ್ಲಿ ತನಕ ಹೋಗಿದ್ದೀರಾ? ಲಾಂಗ್ ಅಂದ್ರೆ ಬ್ರೋ ಸಕಲೇಶ್ಪುರ, ಧರ್ಮಸ್ಥಳ, ಅದ್ ಬಿಟ್ರೆ ಊಟಿ, ಕೇರಳ ಸೈಡ್ ಗಂಟ ಹೋಗಿದ್ದೀನಿ ಬ್ರೋ. ಕೇರಳ ಆ ಕಡೆ ಎಲ್ಲ ಮೂಡುಬಿದ್ರೆ ಆ ಕಡೆ ಎಲ್ಲ ಹೋಗಿದ್ದೀರಾ? ಮಾದೇಶ್ವರ ಬೆಟ್ಟ ಅಂತೂ ತಿಂಗ್ಳಿಗೆ 4 ಸಲ ಹೋಗ್ತಾ ಇರ್ತೀನಿ. ಓಕೆ,
ಸೊ ಮೈಲೇಜ್ ಏನ್ ಕೊಡ್ತಿದೆ ಗಾಡಿ? ಮೈಲೇಜ್ 40 ಮೇಲೆ ಕೊಡ್ತಾ ಇದೆ ಬ್ರೋ ನನ್ ಗಾಡಿ. 40 ಮೇಲೆ. ಸಿಟ್ಟಿಂಗ್ ಹೆಂಗ್ ನಾವು ಕೂರಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ಓಕೆ, ಮೈಲೇಜ್ ಅಲ್ಲಿ ಏನೋ ಅಷ್ಟೇನ್ ಡಿಫ್ರೆನ್ಸ್ ಇಲ್ಲ. ಈಗ KLX ಕೂಡ ಅಷ್ಟೇನೆ 35-40 ನನ್ನ ಪ್ರಕಾರ 40 ಅಂತ ಕೊಡುತ್ತೆ. ಆಫ್ ರೋಡ್ ವೇರಿಯಂಟ್ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಆನ್ ರೋಡ್ ವೇರಿಯಂಟೇ ಅನ್ಕೊಳ್ಳಿ ನಾನು ಮೈಲೇಜ್ ಹೇಳ್ತಾ ಇರೋದು. ಇನ್ನ ನೀವು ಓಡಿಸಿರೋ 5000 ಕಿಲೋಮೀಟರ್ ಅಲ್ಲಿ ಒಂದು ಸರ್ವಿಸ್ಗೆ ಎಷ್ಟು? ಫಸ್ಟ್ ಸರ್ವಿಸ್ ಎಷ್ಟು ಬಿಲ್? ಫಸ್ಟ್ ಸರ್ವಿಸ್ ನನಗೆ 1.5 ಬಿದ್ದಿತ್ತು. ಸೆಕೆಂಡ್ 1500 ಬಿದ್ದಿತ್ತು. ಸೆಕೆಂಡ್ ಹೋದಾಗ ಒಂದ್ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಇತ್ತು, ಅದು ಅವಾಗ ಎಷ್ಟು 3,500 ಏನೋ ಆಗಿತ್ತು. 3500. 6000ಕ್ಕೆ ಆಯಿಲ್ ಚೇಂಜ್ ಇರೋದು. 6000ಕ್ಕೆ ಆಯಿಲ್ ಚೇಂಜ್ 6000 ಕಿಲೋಮೀಟರ್ ಒನ್ಸ್ ಆಯಿಲ್ ಚೇಂಜ್ ಮಾಡ್ಬೇಕು. ಸೊ ಸರ್ವಿಸ್ ಇಂಟರ್ವಲ್ ಕೂಡ ಸೇಮ್, ಇದು ಕೂಡ 6000 ಕಿಲೋಮೀಟರ್ ಇಲ್ಲ 6 ಮಂತ್ಸ್, ಅದು ಕೂಡ 6000 ಕಿಲೋಮೀಟರ್ ಇಲ್ಲ 6 ಮಂತ್ಸ್. ಸರ್ವಿಸ್ ಚಾರ್ಜಸ್ ಅಂತ ಬಂದ್ರೆ ಇದು ಆಲ್ಮೋಸ್ಟ್ ನಿಮ್ಗೆ 1500 2000 ಇಲ್ಲ 1500 2000 ಆ ರೇಂಜ್ ಅಲ್ಲೇ ಬಂದ್ಬಿಡುತ್ತೆ. ಬಟ್ ಇದು ನಿಮ್ಗೆ ಅದ್ರದ್ದು 1 to double ಆಗುತ್ತೆ. 3500 4000 ಅಂತೂ ಪ್ರತಿ ಸರ್ವಿಸು ನೀವು ಇದಕ್ಕೆ ಎತ್ತಿಡ್ಲೇಬೇಕು. ಇನ್ನು ಏನಾದ್ರು ಪಾರ್ಟ್ಸ್ ಹೋದ್ರೆ, ಇಲ್ಲ ಬ್ರೇಕ್ ಪ್ಯಾಡ್ ಹೋದ್ರೆ, ಅದು ಹೋದ್ರೆ ಇದು ಹೋದ್ರೆ ಎಲ್ಲ 6000 ತನಕ ಹೋಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಇಲ್ಲಿ ಈ ಗಾಡಿ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸೋದು. ಆಮೇಲೆ ಹೀರೋ ಪಾರ್ಟ್ಸ್ ಎಲ್ಲ ತುಂಬಾ ಚೀಪ್ ಇರುತ್ತೆ. ಈಗ ಕ್ಲಚ್ ಲಿವರ್ ಆಗ್ಬೋದು, ಬ್ರೇಕ್ ಲಿವರ್ ಆಗ್ಬೋದು, ಅದೆಲ್ಲ 150 ರೂಪಾಯಿ 200 ರೂಪಾಯಿ 300 ರೂಪಾಯಿ ಇಷ್ಟಲ್ಲಿ ಸಿಕ್ಬಿಡುತ್ತೆ. ಬಟ್ ಕವಾಸಕಿ ಪ್ರಾಡಕ್ಟ್ಸ್ ಹಂಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದು ಮೇಂಟೈನ್ ಮಾಡೋದು ಕೂಡ ತುಂಬಾ ಕಾಸ್ಟ್ಲಿನೇ ಇದು ಗಾಡಿ. ಸೊ ನೋಡ್ಕೊಂಡು ತಗೋಬೇಕಾದ್ರೆ ಸರ್ವಿಸ್ ನಿಮ್ಗೆ ಗಾಡಿ ಏನಿಲ್ಲ ಸಿಕ್ಬಿಡುತ್ತೆ, ಅದೇನ್ ಪ್ರೈಸ್ ಸಿಗುತ್ತೆ, ಇದು ಕೂಡ ಅದೇ ಪ್ರೈಸ್ಗೆ ಸಿಕ್ಬಿಡುತ್ತೆ ನಿಮ್ಗೆ ಗಾಡಿ. ಬಟ್ ತಗೊಂಡಾದ್ಮೇಲೆ ಮೇಂಟೈನ್ ಮಾಡೋದು ಇದೆಯಲ್ಲ, ನಿಮ್ ಕೈಲಿ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ತಗೊಳ್ಳಿ. ಸೊ ಈಗ ನೀವು ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಹೀರೋ ಶೋರೂಮ್ ಎಲ್ಲ ಕಡೆ ಇದೆ ಬ್ರೋ. ಅಂದ್ರೆ ಇದು ಲವರ್ಸ್ ತರ ಮೇಂಟೈನ್ ಮಾಡಿದಾಗ ಅದು ವೈಫ್ ತರ ಮೇಂಟೈನ್ ಮಾಡಿದಂಗೆ ಬ್ರೋ ಗಾಡಿ. ಅದೇನೆ, ಈಗ ಹೀರೋ ಶೋರೂಮ್ ಎಲ್ಲ ಕಡೆ ಇದೆ. ಈಗ ಕೇರ್ಪೇಟೆಲ್ ಇದೆ, ಪಾಂಡವಪುರದಲ್ಲಿ ಇದೆ, ಮೈಸೂರಲ್ಲಿ ಇದೆ, ಮಂಡ್ಯದಲ್ಲಿ ಇದೆ. ಪ್ರತಿಯೊಂದು ಈಗ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಮತ್ತೆ ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಹೀರೋ ಶೋರೂಮ್ಗಳು ಈಗ ಎಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 4Vಗೆ ಆಯಿಲ್ ಅಂತ ಫಾರ್ಮೆನ್ಸ್ ಯಾರು ಇಲ್ಲ. ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಆ ಟೈಪ್ ಅಲ್ಲಿ. ನಮ್ ಕೇರ್ಪೇಟೆಯಲ್ಲಿ ಆಲ್ಮೋಸ್ಟ್ ಆಲ್ 50-50 ಮಾಡ್ತಾರೆ. ಒಬ್ರು ಬ್ರೋ ಇದಾರೆ, ಅವ್ರೊಬ್ರು ಇದ್ರೆ ಮಾತ್ರ ಮಾಡ್ತಾರೆ, ಇನ್ ಮಿಕ್ತವರೆಲ್ಲ ಅಷ್ಟಲ್ಲ. ಬಟ್ ಆಲ್ಮೋಸ್ಟ್ ಆಲ್ ತಾಲೂಕಲ್ಲಿ, ಡಿಸ್ಟಿಕ್ ಅಲ್ಲಿ ಎಲ್ಲಾ ಕಡೆನೂ ಸರ್ವಿಸ್ ಸೆಂಟರ್ ಇದ್ದೇ ಇರುತ್ತೆ ಇರೋದು. ಬಟ್ ಕವಾಸಕಿದ್ ಏನಂದ್ರೆ ಇಶ್ಯೂ, ನಿಮ್ಗೆ ಬೆಂಗಳೂರಲ್ಲಿ ಒಂದೇ ಸರ್ವಿಸ್ ಸೆಂಟರ್ ಇರೋದು. ಬೆಂಗಳೂರಿಗೆ ಒಂದೇ ಒಂದು ಸರ್ವಿಸ್ ಸೆಂಟರ್ ಇರೋದು ಕವಾಸಕಿದು. ಇನ್ನ ಮಂಗಳೂರಲ್ಲಿ ಒಂದು ಇರ್ಬೇಕೇನೋ ಅಷ್ಟೇ. ಇಡೀ ಕರ್ನಾಟಕಕ್ಕೆ 2 ಸರ್ವಿಸ್ ಸೆಂಟರ್ ಇದೆ ಅಷ್ಟೇ ಕವಾಸಕಿದು. ಮಂಗಳೂರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಅನ್ಕೋತಾ ಇದ್ದೀನಿ ಇದೆ ಅಂತ. ಸೊ ಟೋಟಲ್ ಇದೆ ನೋಡಿ ಸರ್ವಿಸ್ ಪ್ರಾಬ್ಲಮ್. ಅಂದ್ರೆ ಗಾಡಿ ಏನು ಇಶ್ಯೂಸ್ ಬರಲ್ಲ ನಿಮ್ಗೆ ಅಷ್ಟೊಂದು. ಏನೇ ಆದ್ರೂ ಗಾಡಿನೇ ಅಲ್ಟಿಮೇಟ್ ಆಗಿ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಆಗ ನಿಮ್ಗೆ ಸರ್ವಿಸ್ ರೀಚಬಿಲಿಟಿ ಎಷ್ಟು ಇದೆ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಅದರಲ್ಲಿ ಹೀರೋ ಒಂದು ನೆಕ್ಸ್ಟ್ ಲೆವೆಲ್, ಅಂದ್ರೆ ನೆಕ್ಸ್ಟ್ ಲೆವೆಲ್. ಕವಾಸಕಿ ಅವರು ಅದಕ್ಕೆ ಹೀರೋಗೋ ಸರ್ವಿಸ್ಗೆ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ. ಬಟ್ ಕವಾಸಕಿ ಸರ್ವಿಸ್ ಅಂತೂ ತುಂಬಾ ಜೆನ್ಯೂನ್ ಸರ್ವಿಸ್. ಏನಕ್ಕೆ ಅಂದ್ರೆ ಈಗ ಅವ್ರದ್ದು ಒಂದೇ ಇಲ್ಲ 2 ಸರ್ವಿಸ್ ಸೆಂಟರ್ ಆಗಿರ್ಬೋದು, ಬಟ್ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಇವರು. ನೀವು ನೋಡ್ಬೋದು ಇವ್ರದೆಲ್ಲ ಇರೋದೆಲ್ಲ ಸೂಪರ್ ಬೈಕ್ಸ್. ಸೊ ಸರ್ವಿಸ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ಯಾವ ತರ ಟ್ರೀಟ್ ಮಾಡೋದಾಗ್ಲಿ, ಅಲ್ಲಿ ನಾವು ಹೇಳಿದ್ದ ಇಶ್ಯೂನ ರಿಸಾಲ್ವ್ ಮಾಡೋದಾಗ್ಲಿ ಚೆನ್ನಾಗಿ ಮಾಡ್ತಾರೆ. ನಾನು ಯಾವಾಗ್ಲೂ ಅವ್ರ ಕೈಲಿ ಸರ್ವಿಸ್ ಮಾಡಿಸಿಲ್ಲ. ಇದಕ್ಕೆ ಒಂದೇ ಸರ್ವಿಸ್ ಆಗಿರೋದು. ಸರ್ವಿಸ್ ಪಾರ್ಟ್ಸ್ ನ ತಗೊಬಂದು ನಾನೇ ಸರ್ವಿಸ್ ಮಾಡ್ಕೊಂಡಿರೋದು. ಈಗ ಇದು ಆಫ್ ರೋಡ್ ವೇರಿಯಂಟ್ ಆಗಿರೋದ್ರಿಂದ ನಾನು ಬೇರೆ ಗಾಡಿಗೆ ಏರ್ಕೊಂಡೋಗಿ ಸರ್ವಿಸ್ ಮಾಡಿಸ್ಕೋಬೇಕು. ಆಗ ನನಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಬೀಳುತ್ತೆ. ಗಾಡಿಗೆ ಹಾಕಿ ತಗೊಂಡೋಗೋದಕ್ಕೆ 10,000 ಖರ್ಚು ಬೀಳುತ್ತೆ ಎಕ್ಸ್ಟ್ರಾ. ಸೊ ಅದು ಬೇಡ ಅನ್ಕೊಂಡು ನಾನೇ ಸರ್ವಿಸ್ ಪಾರ್ಟ್ಸ್ ನ ಬೆಂಗಳೂರಿಂದ ತಗೊಬಂದು ಸರ್ವಿಸ್ ಮಾಡ್ಕೊಂಡಿರೋದು. ಇನ್ನ ಗಾಡಿನಲ್ಲಿ ಇಶ್ಯೂಸ್ ಏನಾದ್ರು ಇದೆಯಾ? ಈಗ ಸಡನ್ ಆಗಿ ನಿಂತ್ಕೊಬಿಡೋದು, ಏನಾದ್ರು ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಹೀಟ್ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಬಿಡೋದು, ಆತರ ಏನಾದ್ರು ಇದೆ? ಆತರ ಅಂತೇನಿಲ್ಲ. 100 ಮೇಲೆ ರೀಚ್ ಆದ್ರೆ ಸ್ವಲ್ಪ ಗಾಡಿ ಫುಲ್ ಹೆವಿ ಹೀಟ್ ಆಗುತ್ತೆ. ಸ್ವಲ್ಪ ಐಡ್ಲಿಂಗ್ ಸ್ವಲ್ಪ ಡೌನ್ ಆಗ್ತಿದ್ದಂಗೆ ನಾರ್ಮಲ್ ಆಗುತ್ತೆ. ನನ್ ಗಾಡಿ ಕಂಫರ್ಟಬಲ್ ಗುಡ್ ಕಂಫರ್ಟಬಲ್ ಅಂತ ಅನಿಸ್ತಿದೆ. ಮೇ ಬಿ ನನ್ನ ಅನ್ಸಿಕೆ ಮನೆ ಹತ್ರ ಗಾಡಿ ನಿಲ್ಸಿದಾಗ ಯಾರೋ ಚಿಕ್ಕ ಮಕ್ಳು ಮಾಮೂಲಿ ಚೈಲ್ಡ್ಸ್ ಇರ್ತಾರಲ್ಲ, ಅವ್ರ ಕ್ಲಚ್ ಹಿಂಗ ಪುಷಪ್ ಮಾಡಿ ಇಲ್ಲಿ ಕೆಳಗಡೆ ಫುಲ್ ಕಟ್ಟಾಗ್ಬಿಟ್ಟಿದೆ. ಅದನ್ನ ಬಿಟ್ರೆ ಏನು ಗಾಡಿ ಚೇಂಜ್ ಮಾಡಿಸಿಲ್ಲ ಬ್ರೋ. ಏನು ಚೇಂಜ್ ಮಾಡಿಸಿಲ್ಲ, ಕ್ಲಚ್ ಲಿವರ್ ಮಾತ್ರ ಚೇಂಜ್ ಆಗಿದೆ. ಗಾಡಿ ತಗೊಂಡ್ 5 months ಆಯ್ತು. ಶೋರೂಮ್ ಕಂಡೀಷನ್ ಏನೈತೆ ಅದ್ರ ಮಸ್ತ್ ಫೀಲ್ ಐತೆ ಬ್ರೋ. ಹಾಗೇನೆ ನಾನು ಹಿಮಾಲಯನ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾನು ಎಕ್ಸ್ಪಲ್ಸ್ ಪ್ರೋ ನ ತಗೊಂಡು ಡರ್ಟ್ ಬೈಕ್ ತರ ಮಾಡಿಫಿಕೇಶನ್ ಮಾಡಿಸ್ಕೊಂಡು ಬರೀ ಆಫ್ ರೋಡಿಂಗ್ ಅಂತ ಇಟ್ಕೋತೀನಿ ಅಂತ. ಬಟ್ ನನಗೆ 1,79,000ಕ್ಕೆ ಕಂಪ್ನಿಯಿಂದಾನೇ ಇಷ್ಟು ಚೆನ್ನಾಗಿರೋ ಡರ್ಟ್ ಬೈಕ್ ಬರುತ್ತೆ ಅಂದಾಗ ನಾನು ಈ ಪ್ಲಾನ್ ನ ಡ್ರಾಪ್ ಮಾಡಿ ಇದನ್ನ ತಗೊಂಡಿದ್ದು ಗಾಡಿನ. ಹೀರೋ ಎಕ್ಸ್ಪಲ್ಸ್ ಅಲ್ಲಿ ನಿಮ್ಗೆ ಒಂದು ಬಿಗ್ ಅಡ್ವಾಂಟೇಜ್ ಇದೆ, ಅದೇನು ಅಂತ ತೋರಿಸ್ತೀನಿ ಬನ್ನಿ. ಸೊ ಆಕ್ಚುಲಿ ಇದರಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ ಕಂಪ್ರೆಷನ್ ಮತ್ತೆ ರೀಬೌಂಡ್ ಎರಡನ್ನೂ ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ ನಿಮ್ಗೆ KLX ಅಲ್ಲಿ ಯಾವುದೇ ರೀತಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರಲ್ಲ, ನಾರ್ಮಲ್ ಸಸ್ಪೆನ್ಷನ್ ಬರೋದು. ಇದು ಏನಕ್ಕೆ ಸಸ್ಪೆನ್ಷನ್ ಉದ್ದ ಇದೆ ಅನ್ನೋದು ಅದೇ ಮೇನ್ ಕಾರಣ. ಸೊ 250 mm ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ. ಸಸ್ಪೆನ್ಷನ್ ಟ್ರಾವೆಲ್ ಬಂದು ನಿಮ್ಗೆ ಆಫ್ ರೋಡಿಂಗ್ ಅಲ್ಲಿ ಮತ್ತೆ ರಫ್ ರೋಡ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ಹೀರೋದವ್ರದ್ದು ಅಪ್ಪರ್ ಹ್ಯಾಂಡ್ ಇದೆ ಡೆಫಿನೆಟ್ ಆಗಿ ಸಸ್ಪೆನ್ಷನ್ ಅಲ್ಲಿ. ನಂಬರ್ ಆಫ್ ಗೇರ್ಸ್ ಬಂದು ಇದು 6 ಸ್ಪೀಡ್, ಇದರಲ್ಲಿ 6 ಗೇರ್ ಬರುತ್ತೆ.
ಬಟ್ ನಿಮ್ಗೆ ಹೀರೋ ಎಕ್ಸ್ಪಲ್ಸ್ ಅಲ್ಲಿ 5 ಗೇರ್ ಅಷ್ಟೇ ಬರೋದು. ಇದು 5 ಸ್ಪೀಡ್ ಆಕ್ಚುಲಿ. ಇನ್ನು ಇಂಜಿನ್ ಬಗ್ಗೆ ಬಂದ್ರೆ ಎಕ್ಸ್ಪಲ್ಸ್ ಅಲ್ಲಿ ನಿಮ್ಗೆ 199cc 4V ಇಂಜಿನ್ ಬರುತ್ತೆ. ಏರ್ ಅಂಡ್ ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಅಲ್ಲ. ಇದು ನಿಮ್ಗೆ 19 bhp ಮತ್ತೆ 17 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 230cc ಇಂಜಿನ್ ಬರುತ್ತೆ. ಇದು ಕೂಡ ಅಷ್ಟೇನೆ, ಇದು ಬರೀ ಏರ್ ಕೂಲ್ಡ್ ಅಷ್ಟೇ, ಇದರಲ್ಲಿ ಆಯಿಲ್ ಕೂಲ್ಡ್ ಕೂಡ ಬರಲ್ಲ. ನಿಮ್ಗೆ ಇಲ್ಲಿ ಆಯಿಲ್ ಕೂಲರ್ದು ರೇಡಿಯೇಟರ್ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇದು ನಿಮ್ಗೆ ಆಯಿಲ್ ಕೂಲರು, ಬಟ್ ಇದರಲ್ಲಿ ಯಾವುದೇ ರೀತಿ ಆಯಿಲ್ ಕೂಲರ್ ರೇಡಿಯೇಟರ್ ಇಲ್ಲ ಇಲ್ಲಿ. KLX ಬಂದು 20 bhp ಮತ್ತೆ 20 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎರಡರಲ್ಲಿ ಪವರ್ ಬಗ್ಗೆ ಬಂದ್ರೆ ಅದರಲ್ಲಿ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ, ಪವರ್ ಅದು ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಏನಕ್ಕೆ ಅಂದ್ರೆ ವೆಯ್ಟ್ ಕೂಡ ಕಡಿಮೆ, ಪವರ್ ಟು ವೆಯ್ಟ್ ರೇಷಿಯೋ ಚೆನ್ನಾಗಿದೆ KLX ಅಲ್ಲಿ. ಎಕ್ಸಾಸ್ಟ್ ಡಿಸೈನ್ ತೋರಿಸ್ತೀನಿ ನೋಡಿ ಎರಡು ಗಾಡಿದು. ಇದ್ರದ್ದು ನೋಡಿ ಈ ತರ ಇದೆ ಎಕ್ಸಾಸ್ಟ್ ಡಿಸೈನು. ಇದು ಕೂಡ ಅಷ್ಟೇನೆ. ಸೊ ಇದೊಂದು ಸ್ವಲ್ಪ ಇನ್ನ ಜಾಸ್ತಿ ಮೇಲ್ಗಡೆ ಹೋಗಿದೆ ಆಫ್ ರೋಡ್ ಗಾಡಿ ಆಗಿರೋದ್ರಿಂದ. ಇದೆರಡು ಗಾಡಿಗಳಿಗೆ ಆಕ್ಚುಲಿ ನೋರಿಫಿಮಿ ಎಕ್ಸಾಸ್ಟ್ ನ ಹಾಕೋಬಿಟ್ರೆ ಸಖತ್ತಾಗಿ ಬರುತ್ತೆ ಸೌಂಡ್. ಸೀಟ್ ಡಿಸೈನ್ ನೋಡ್ಬೋದು. ನನಗೆ ಆಕ್ಚುಲಿ ಸೀಟ್ ಡಿಸೈನ್ ಬಂದು ಹೀರೋ ಎಕ್ಸ್ಪಲ್ಸ್ ತುಂಬಾ ಇಷ್ಟ ಆಗುತ್ತೆ. ಇದು ನಿಮ್ಗೆ ಆಕ್ಚುಲಿ ಲಾಂಗ್ ರೈಡ್ ಹೋಗ್ಬೇಕಾರೆಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಮತ್ತೆ ಆಫ್ ರೋಡ್ ಅಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಇದು ಆತರ ಅಲ್ಲ, ಸ್ಮಾಲರ್ ರೈಡರ್ಸ್ ಎಲ್ಲ ರೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನೀವು ಈ ಸೀಟ್ ಅಲ್ಲಿ ಲಾಂಗ್ ರೈಡ್ ಹೋಗಕ್ಕಾಗಲ್ಲ. ಇದು ಆನ್ ರೋಡ್ ವೇರಿಯಂಟ್ ಕೂಡ ಇದೆಯಲ್ಲ, ಅದು ಕೂಡ ಆಫ್ ರೋಡ್ಗೆ ಫೋಕಸ್ ಮಾಡಿ ಡೆವಲಪ್ ಮಾಡಿರೋ ಗಾಡಿ. ಅದರಲ್ಲೂ ಕೂಡ ಇದೇ ತರ ಸೀಟ್ ಬರುತ್ತೆ. ಸೊ ಇದೇನಿದ್ರು ನೀವು ಆಫ್ ರೋಡ್ಗೆ ಬೆಸ್ಟ್ ಗಾಡಿ. ಇದು 7 ಲೀಟರ್ಸ್ ಬರುತ್ತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಬಟ್ ಇದರಲ್ಲಿ ಆಕ್ಚುಲಿ 13 ಲೀಟರ್ಸ್ ಬರುತ್ತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಇನ್ನು ಮೈಲೇಜ್ ಕೂಡ ಸೇಮ್, ಎರಡು ಗಾಡಿನೂ 40 kmpl ಮೈಲೇಜ್ ಕೊಡುತ್ತೆ. ಎಕ್ಸ್ಪಲ್ಸ್ ಅಲ್ಲಿ ಕಂಪ್ನಿಯಿಂದಾನೆ ನಿಮ್ಗೆ ಹ್ಯಾಂಡ್ ಗಾರ್ಡ್ ಬರುತ್ತೆ, ಒಳ್ಳೆ ಕ್ವಾಲಿಟಿನೇ ಇದೆ. ಇದು ಬಿದ್ರು ಏನೂ ಆಗಲ್ಲ ಕೈಗೆ. ಸೊ KLX ಅಲ್ಲಿ ಆನ್ ರೋಡ್ ಆಫ್ ರೋಡ್ ವೇರಿಯಂಟ್ ಎರಡರಲ್ಲೂ ಕೂಡ ಹ್ಯಾಂಡ್ ಗಾರ್ಡ್ ಬರಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸೇಮ್ ಇದೆ ಎರಡರಲ್ಲೂ, 270 mm 270 mm. ಬಟ್ ಆನ್ ರೋಡ್ ವೇರಿಯಂಟ್ ಇದೆಯಲ್ಲ ಅದರಲ್ಲಿ 265 mm ಬರುತ್ತೆ. ವೀಲ್ ಸೈಜು ಟೈರ್ ಸೈಜು ಎರಡು ಕೂಡ ಸೇಮ್ ಎರಡು ಗಾಡಿನಲ್ಲೂ. ಇದರಲ್ಲಿ C8 ಟೈರ್ ಬರುತ್ತೆ, ಅದರಲ್ಲಿ ಮೀಟಾಸ್ ಟೈರ್ ಅಂತ ಹೊಸದಾಗಿ, ಇದು ಹೊಸ ಬ್ರ್ಯಾಂಡ್, ನಾನು ಕೇಳಿರ್ಲಿಲ್ಲ ಇದುವರೆಗೂ. ನೋಡ್ಬೋದು ಇಲ್ಲಿ ಮೀಟಾಸ್ ಅಂತ ಇದೆ ಟೈರ್ ಬ್ರ್ಯಾಂಡ್ KLX ಅಲ್ಲಿ. KLX 230 RS ಅಲ್ಲಿ ನಾಬಿ ಟೈರ್ಸ್ ಬರುತ್ತೆ. ಇದು ಕಂಪ್ನಿಯಿಂದಾನೆ ಬಂದಿರೋದು, ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದಲ್ಲ. ಬನ್ನಿ ಈಗ ಎರಡು ಗಾಡಿದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಫಸ್ಟ್ ಎಕ್ಸ್ಪಲ್ಸ್ ನೋಡ್ಬಿಡೋಣ. ಇದೊಂದು ಸ್ವಲ್ಪ ಎಕ್ಸಾಸ್ಟ್ ಇನ್ನ ಜಾಸ್ತಿ ಸೌಂಡ್ ಇದೆ ಅದಕ್ಕಿಂತ. ಸೊ ಗೈಸ್, ಎರಡು ಗಾಡಿಗಳ ಬಗ್ಗೆ ಫೈನಲ್ ಆಗಿ ವರ್ಡಿಕ್ಟ್ ಅಂತ ಬಂದ್ರೆ, ನೀವು ಯಾವ ಗಾಡಿನ ತಗೋಬಹುದು ಅಂತ ನನ್ನ ಕೇಳಿದ್ರೆ, ನಿಮ್ಗೇನಾದ್ರೂ ಒಂದು ಸ್ವಲ್ಪ ಸರ್ವಿಸು ಜಾಸ್ತಿ ಆದ್ರೂ ಪರವಾಗಿಲ್ಲ, ನನಗೆ ಒಂದು ಒಳ್ಳೆ ಆಫ್ ರೋಡರ್ ಬೇಕು ಅಂತ ಅಂದ್ರೆ ನೀವು KLXಗೆ ಹೋಗಿ. ಆಫ್ ರೋಡ್ ಅಂತೂ ಮಸ್ತಾಗಿರುತ್ತೆ, ಬಟ್ ಆನ್ ರೋಡಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಫ್ಯೂಯಲ್ ಟ್ಯಾಂಕು ಚಿಕ್ಕದು, ಮತ್ತೆ ಇನ್ನ ಸೀಟು ಕೂಡ ಚಿಕ್ಕದು. ನೀವು ಪಿಲಿಯನ್ನ ಕೂರಿಸ್ಕೊಂಡು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಎಕ್ಸ್ಪಲ್ಸ್ ಅಲ್ಲಿ ಆತರ ಅಲ್ಲ, ಸೀಟು ವೈಡ್ ಆಗಿದೆ, ಪಿಲಿಯನ್ ಕಂಫರ್ಟ್ ಕೂಡ ಚೆನ್ನಾಗಿದೆ, ಲಾಂಗ್ ರೈಡ್ ಚೆನ್ನಾಗಿ ಮಾಡ್ಬೋದು ನೀವು. 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆಮೇಲೆ ಇನ್ನ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ. ಇದು ಏನಾದ್ರು ಪಾರ್ಟ್ಸ್ ಹೋದ್ರೆ ಅಷ್ಟೇನು ಕಾಸ್ಟ್ಲಿ ಆಗಲ್ಲ, ಬಟ್ ಇದ್ರದ್ದು ಪಾರ್ಟ್ಸ್ ಹೋದ್ರೆ ನಿಮ್ ಜೇಬಿಗೆ ಸರಿಯಾಗಿ ಕತ್ರಿ ಬೀಳುತ್ತೆ. ಇನ್ನ ಸರ್ವಿಸ್ ನೆಟ್ವರ್ಕ್ ಅಂತ ಬಂದ್ರೆ ಹೀರೋದವ್ರದ್ದು ದೇಶದಲ್ಲಿ ಎಲ್ಲಾ ಕಡೆ ಇದೆ ಸರ್ವಿಸ್ ನೆಟ್ವರ್ಕ್, ಬಟ್ ಕವಾಸಕಿ ಅವ್ರದ್ದು ಹಂಗಲ್ಲ, ವೆರಿ ಲಿಮಿಟೆಡ್ ಸರ್ವಿಸ್ ನೆಟ್ವರ್ಕ್. ಗಾಡಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀವು ಎಲ್ಲಿ ನಿಂತಿದ್ದೀರಾ ಅಲ್ಲೇ ನಿಂತ್ಕೋಬೇಕಾಗುತ್ತೆ, ಟೋ ಮಾಡ್ಕೊಂಡು ತಗೋ ಬರ್ಬೇಕಾಗುತ್ತೆ ಅಷ್ಟೇ. ಎರಡೂ ತುಂಬಾ ಕೇಪಬಲ್ ಗಾಡಿ, ಎರಡೂ ಆಫ್ ರೋಡ್ ಅಲ್ಲಿ ಸಖತ್ತಾಗಿ ಮಾಡುತ್ತೆ. ಇದೊಂದು ಸ್ವಲ್ಪ ಲೈಟರ್ ಮತ್ತೆ ಪವರ್ ಟು ವೇಟ್ ರೇಷಿಯೋ ಚೆನ್ನಾಗಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಬಟ್ ಇದು ಏನ್ ಕಡಿಮೆ ಅಲ್ಲ, ಇದು ಕೂಡ ಚೆನ್ನಾಗಿದೆ. ನೀವು ಎರಡು ಗಾಡಿನಲ್ಲಿ ಯಾವ್ದೇ ಚೂಸ್ ಮಾಡಿದ್ರು ಒನ್ ಆಫ್ ದ ಬೆಸ್ಟ್ ಗಾಡಿನ ನೀವು ಚೂಸ್ ಮಾಡ್ತಾ ಇರ್ತೀವಿ. ಬಟ್ ಅದೇನೆ ಆನ್ ರೋಡ್ ಮತ್ತೆ ಆಫ್ ರೋಡ್ ನೀವೇನಾದ್ರೂ ಫೋಕಸ್ ಮಾಡಿದ್ರೆ ಎಕ್ಸ್ಪಲ್ಸ್ ಪ್ರೋ, ಇಲ್ಲ ಬರೀ ಆಫ್ ರೋಡ್ ಅಂತಾನೆ ನೀವೇನಾದ್ರೂ ತಲೆಗೆ ಇಟ್ಕೊಂಡಿದ್ರೆ ಆಫ್ ರೋಡ್ ಮತ್ತೆ ಲೈಟ್ ಆನ್ ರೋಡ್ ಅಂತ ಏನಾದ್ರು ತಲೆಗೆ ಇಟ್ಕೊಂಡಿದ್ರೆ ನಿಮ್ಗೆ KLX. ಇದಿಷ್ಟು ಹೀರೋ ಎಕ್ಸ್ಪಲ್ಸ್ ಪ್ರೋ ಮತ್ತೆ ಕವಾಸಕಿ KLX 230 RS ಕಂಪ್ಯಾರಿಸನ್. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.